ಪರೀಕ್ಷೆ ವೇಳೆ ಜನಿವಾರ ತೆಗೆಸಂತ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಸಾಕಷ್ಟು ಜಟಾಪಟಿ ನಡೆದಿತ್ತು ಜನಿವಾರದ ವಿಚಾರ. ಇದೀಗ ತನಿಖೆಯಲ್ಲಿ ಕೃಪಾನಿಧಿ ಕಾಲೇಜಿನ ಕಳ್ಳಾಟ ಬಟಾ ಬಯಲಾಗಿದೆ. ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ಜನಿವಾರ ತೆಗೆಸಿರೋದು ಕೂಡ ಬಯಲಾಗಿದೆ. 3 ವಿದ್ಯಾರ್ಥಿಗಳ ಜನಿವಾರವನ್ನ ಕಾಲೇಜ್ ಸಿಬ್ಬಂದಿ ತೆಗೆಸಿದ್ರು. ಕೃಪಾನಿಧಿ ಕಾಲೇಜಿನಲ್ಲಿ ಸರ್ಕಾರಿ ಪರೀಕ್ಷೆ ನಡೆಸದಂತೆ ವರದಿಯನ್ನ ಮಾಡಲಾಗಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಸಲಿರುವಂತಹ ಬೆಂಗಳೂರು ನಗರ ಡಿಸಿ ಇದು ಉದ್ದೇಶಪೂರ್ವಕವಾಗಿ ಅಲ್ಲಿ ಜನಿವಾರವನ್ನ ತೆಗೆಸಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಇನ್ನು ಪೋಷಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏಕಾಏಕಿಯಾಗಿ ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಲಾಗಿದೆ. ಡಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಕೇಳೋಣ. ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ್ದಾರೆ ಅಂತ ಏನು ದೂರು ಬಂದಿತ್ತು. ದೂರು ಬಂದ ತಕ್ಷಣ ನಮ್ಮ ಅಧಿಕಾರಿಗಳನ್ನು ಸಿಇಟಿ ಕೇಂದ್ರಕ್ಕೆ ಕಳಿಸಿ ಒಂದು ತನಿಖೆಯನ್ನು ಸಹ ನಾವು ಮಾಡಿಸಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಈಗ ಆಲ್ರೆಡಿ ಸರ್ಕಾರ ಈ ವಿಷಯದಲ್ಲಿ ಭಾಳ ಸೀರಿಯಸ್ ಆಗಿದೆ. 3 ಜನರ ಮೇಲೆ FIR ಮಾಡಿದ್ದೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಪ್ರಿಲಿಮಿನರಿ ತನಿಖೆಯನ್ನು ADC ಅವರ ತಂಡದ ಮೂಲಕ ಪ್ರಿಲಿಮಿನರಿ ತನಿಖೆಯನ್ನು ಮಾಡಿಸಿದ್ದೀವಿ. ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಯಾರು ಮಾಡಿದ್ದಾರೆ, ಉದ್ದೇಶಪೂರ್ವಕ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ. ಆದರೆ ಕಳೆದ ವರ್ಷ ಆದಂಥ ಘಟನೆಯಿಂದಾಗಿ ಮುಂದೆ ಈ ಥರ ಘಟನೆಗಳಾಗಬಾರ್ದು ಅಂತ KEA ವತಿಯಿಂದ ಡ್ರೆಸ್ ಕೋಡ್ಗೆ ಒಂದು ಅಧಿಕಾರಿಯನ್ನು ನೇಮಕ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ತರಬೇತಿ ನೀಡಿದ್ದಾಗಿಯೂ ಸಹ ಇವರು ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ. ಆದ್ದರಿಂದ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ FIR ಮಾಡಿದ್ದೀವಿ. ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಮಾಡಿದ್ದೀವಿ. ಈಗ ರಿಪೋರ್ಟ್ ಸಹ ಬಂದಿದೆ. ಅಂಥ ಕೇಂದ್ರದಲ್ಲಿ ಮುಂದೆ ನಾವು KEA ವತಿಯಿಂದ CET ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತ ನಾನು ಸರ್ಕಾರಕ್ಕೆ ವರದಿಯನ್ನು ಮಾಡ್ತಾ ಇದ್ದೀನಿ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ವಿನಯ್ ಇದ್ದಾರೆ. ವಿನಯ್, ಸಾಕಷ್ಟು ಜಟಾಪಟಿಗೆ ಕಾರಣವಾಗಿತ್ತು ಜನಿವಾರದ ವಿಚಾರ. ಜೊತೆಗೆ ಈಗ 3 ಮೇಲೆ FIR ಆಗಿದೆ, ಜೊತೆಗೆ ಅವರನ್ನು ಉಚ್ಚಾಟನೆ ಮಾಡಿದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಡಿಸಿ. ಈಗ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಸಿದ್ದಾರೆ. ಏನಿದೆ ವರದಿನಲ್ಲಿ? ಮಡಿವಾಳದ ಕೃಪಾನಿಧಿ ಕಾಲೇಜಿನಲ್ಲಿ 3 ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಪರೀಕ್ಷೆ ಬರೆಸಲಾಗಿತ್ತು. ಹಾಗೆ ದೊಡ್ಡ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಸ್ಥಳದಲ್ಲಿನ ದೃಶ್ಯಗಳನ್ನ ನಾವು ನೋಡ್ತಾ ಇರೋದು. 3 ವಿದ್ಯಾರ್ಥಿಗಳನ್ನು ಜನಿವಾರವನ್ನು ತೆಗೆಸಲಾಗಿತ್ತು. ನಂತರ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ವರದಿಯನ್ನು ಸಲ್ಲಿಸಲಾಗಿದೆ. ಡಿಸಿ ಈಗ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಉದ್ದೇಶಪೂರ್ವಕವಾಗಿಯೇ ಇಲ್ಲಿ 3 ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವುದು ತನಿಖೆಯಲ್ಲಿ ಬಟಾ ಬಯಲಾಗಿದ್ದು, ಆ 3 ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಆ 3ರನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸರ್ಕಾರ CET ಪರೀಕ್ಷೆಯ ಸಂದರ್ಭದಲ್ಲಿ ನಡೆದಂತಹ ಜನಿವಾರ ತೆಗೆಸಿದಂತಹ ಪ್ರಕರಣ ಇದೀಗ ಇದಕ್ಕೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇದು ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ಮಾಡಲಾಗಿದೆ ಎನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದ್ದು, ತನಿಖೆಯ ಸಂದರ್ಭದಲ್ಲಿ ಕೃಪಾನಿಧಿ ಕಾಲೇಜಿನ ಕಳ್ಳಾಟ ಬಟಾ ಬಯಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ವಿನಯ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಈಗಾಗಲೇ ಜಟಾಪಟಿ ಕಾರಣವಾಗಿದ್ದಂಥ ವಿಚಾರ, ಈಗ 3ರನ್ನ FIR ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಕೃಪಾನಿಧಿ ಕಾಲೇಜಿನಲ್ಲೇ ಕೆಲಸ ಮಾಡ್ತಿದ್ದಂಥವ್ರ ಅಥವಾ ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಿದ್ದಂಥವ್ರ ಏನ್ ಸಿಗ್ತಾ ಇದೆ ಮಾಹಿತಿ? ಶಕುಂತಲಾ, ಸದ್ಯಕ್ಕೆ ಜನಿವಾರ ತೆಗೆಸಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಜೊತೆಗೆ ಸಾಕಷ್ಟು ವಿರೋಧ ಕೂಡ ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಯಾಕಂದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ CET ಪರೀಕ್ಷೆ ನಡೀತಿರೋದ್ರಿಂದ ನಗರ ಜಿಲ್ಲಾಧಿಕಾರಿ, ಬೆಂಗಳೂರಿನ ನಗರ ಜಿಲ್ಲಾಧಿಕಾರಿಯಾಗಿರುವಂತಹ ಜಗದೀಶ್ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಅಪಾರ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್, DDPU ಸೇರಿದಂತೆ 4 ಜನರ ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿ 2 ದಿನಗಳಲ್ಲಿ ಅಂದ್ರೆ ಇವತ್ತು ವರದಿಯನ್ನು ಸಲ್ಲಿಕೆ ಮಾಡಿದೆ. ವರದಿಯಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯ ಪಡಿಸುವಂತ ವಿಚಾರ ಅಂದ್ರೆ 3
ಮೂರು ವಿದ್ಯಾರ್ಥಿಗಳಿಗೂ ಕೂಡ ಕಾಲೇಜಿನ ಸಿಬ್ಬಂದಿಗಳು ಉದ್ದೇಶಪೂರ್ವಕವಾಗಿಯೇ ಜನಿವಾರವನ್ನು ತೆಗೆಸಿದ್ದಾರೆ. ಜನಿವಾರವನ್ನು ತೆಗೆಸಿ ಕಾಲೇಜಿನ ಪರೀಕ್ಷಾ ಕೇಂದ್ರದ ಒಳಗಡೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಬಿಟ್ಟಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿದೆ. ಹೀಗಾಗಿ ಸದ್ಯಕ್ಕೆ ಕಾಲೇಜಿನ ಸಂಬಂಧಪಟ್ಟ ಹಾಗೆ ಕ್ರಮ ವಹಿಸುವುದಕ್ಕೆ ಈಗಾಗಲೇ ನಗರ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇನ್ನು ಮುಂದೆ ಸರ್ಕಾರಿ ಎಕ್ಸಾಮ್ಗಳು, CET ಪರೀಕ್ಷೆಗಳು, ಯಾವುದೇ ರೀತಿಯಂತ ಪರೀಕ್ಷೆಗಳನ್ನು ಕೃಪಾನಿಧಿ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರವಾಗಿ ಮಾಡಬಾರದು ಅನ್ನೋಂತಹ ವರದಿಯನ್ನು ಕೂಡ ಸರ್ಕಾರದ ಮುಂದಿಟ್ಟಿರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ, ಈಗ ಮೂರು ವಿದ್ಯಾರ್ಥಿಗಳ ಸ್ಥಿತಿ ಕೂಡ ಒಂದು ಅತಂತ್ರದಲ್ಲಿದೆ. ಯಾಕಂದ್ರೆ ಈಗ ಉದ್ದೇಶಪೂರ್ವಕವಾಗಿ ತೆಗೆಸಿರೋದ್ರಿಂದ ಮಾನಸಿಕ ಒತ್ತಡ ಮತ್ತು ಆಘಾತದಲ್ಲಿ ಅವರು ಪರೀಕ್ಷೆಯನ್ನು ಚೆನ್ನಾಗಿ ಬರ್ದಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಇವತ್ತು ನಗರ ಜಿಲ್ಲಾಧಿಕಾರಿಗಳ ಮುಂದೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದವರು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಸಮುದಾಯಕ್ಕೆ ಧಾರ್ಮಿಕ ಹಕ್ಕಿಗೆ ಉಲ್ಲಂಘನೆ ಆಗಿದೆ, ನಮ್ಮ ಒಂದು ಜನಿವಾರಕ್ಕೆ ಅಪಮಾನ ಮಾಡಲಾಗಿದೆ, ಜೊತೆಗೆ ಸಾಕಷ್ಟು ಮಟ್ಟದಲ್ಲಿ ನಮ್ಗೆ ಅವಮಾನ ಆಗಿದೆ. ಪ್ರತಿ ಬಾರಿ ಕೂಡ ಪರೀಕ್ಷಾ CET ಕಳೆದ ವರ್ಷವೂ ಕೂಡ ಇಂಥದ್ದೊಂದು ಗಲಾಟೆ ಆಗಿತ್ತು. ಇದಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಳ್ತೀವಿ ಅಂತ ಹೇಳಿತ್ತು. ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಸೂಚನೆ ಬಳಿಕವೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. 745 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದ್ರು ಕೂಡ ಒಬ್ಬ ವಸ್ತ್ರ ಸಂಹಿತೆ ಅಧಿಕಾರಿ ನೇಮಕ ಮಾಡಿದ್ರು ಕೂಡ ಇಂಥ ಎಡವಟ್ಟಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಏನೀಗ 3-4 ವಿದ್ಯಾರ್ಥಿಗಳದ್ದು ಈ ಥರದ ಒಂದು ಅತಂತ್ರ ಸ್ಥಿತಿ ಇದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಜಯನಗರ ಶಾಸಕರಾಗಿರುವಂತಹ ರಾಮಮೂರ್ತಿ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಈಗ ಪ್ರಮುಖವಾಗಿ ತಾವೇನು ಮನವಿ ಮಾಡಿದ್ರಿ, ಏನು ಹೇಳಿದ್ರು DC ಅವರು? ಪದೇ ಮರುಕಳಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಕಳೆದ ಸಲ ಕೂಡ ಇದೇ ಥರ ಒಂದು ಘಟನೆಗಳಾಗಿ ಇಡೀ ಒಂದು ಸಮುದಾಯ ದೊಡ್ಡ ಹೋರಾಟವನ್ನು ಮಾಡಿದ ಮೇಲೆ ಮತ್ತೆ ವಾಪಸ್ ತಗೊಂಡು ಮತ್ತೆ ನಮ್ಮ ಸಂಸ್ಥೆ ಮಾಡ್ತೀವಿ ಅಂತ ಈಶ್ವರ್ ಖಂಡ್ರೆ ಕೂಡ ಹೇಳಿದ್ದಾರೆ. ಆದರೆ ಇವತ್ತು 3 ಜನ ವಿದ್ಯಾರ್ಥಿಗಳಿಗೆ ಮೊನ್ನೆ ಆದಂಥ ಘಟನೆ ಮತ್ತೆ ಎಲ್ಲೋ ಒಂದು ಕಡೆ ಏನಿಸ್ತದೆ ಅಂತಂದರೆ ಯಾವುದೋ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಶಂಕೆ ಮೂಡಿಸ್ತಾ ಇದೆ. ಯಾಕೆಂದರೆ ಒಬ್ಬ ಜನಿವಾರ ಅಂತಂತಂದರೆ ಬ್ರಾಹ್ಮಣರಲ್ಲಿ ಭಾಳ ಒಂದು ದೊಡ್ಡ ಶ್ರೇಷ್ಠವಾದಂಥ ಒಂದು ಪೂಜೆ, ದಿನನಿತ್ಯ ಪೂಜೆಯನ್ನು ಮಾಡೋ ದೃಷ್ಟಿಯಿಂದ ಆ ಜನಿವಾರವನ್ನು ಮಾಡಿ ತೆಗೆದ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ಥರ ಆಗುತ್ತೆ, ಮತ್ತು ಪ್ರಿಪೇರ್ ಆಗೋದಕ್ಕೆ ಭಾಳ ಇನ್ನೂ ಒಂದು ವಾರಗಳು ಬೇಕಾಗುತ್ತೆ. ಆ ದೃಷ್ಟಿಯಿಂದ ಆ ಹುಡುಗನ ಮನಸ್ಥಿತಿ ಇದಾಗಿದೆ. ಇಡೀ ಪೇರೆಂಟ್ಸ್ ಭಾಳ ತೊಂದರೆ ಇದೆ. ಆ ದೃಷ್ಟಿಯಿಂದ ಇವತ್ತು ಏನೋ ತನಿಖೆ ಮಾಡ್ತಾರೆ. ತಹಶೀಲ್ದಾರ್ ಹೇಳಿದ್ರು ಒಂದು ತನಿಖೆ ಮಾಡಿದ್ದೀವಿ, ರಿಪೋರ್ಟ್ ಕೊಡ್ತೀವಿ, FIR ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇದೇ ಥರ ಘಟನೆಗಳಾಗ್ತಾ ಇದೆ. ಈ ದೃಷ್ಟಿಯಿಂದ ಪರೀಕ್ಷಾ ಕೇಂದ್ರವನ್ನು ರದ್ದು ಮಾಡಬೇಕು. ಯಾರು ಅಲ್ಲಿದ್ದಾರೆ, ಯಾರು ಕೃಪಾನಿಧಿ ಯಾರು ಓನರ್ ಇದ್ದಾರೆ, ಅವ್ರ ಮೇಲೆ FIR ಮಾಡಬೇಕು. ಆ ದೃಷ್ಟಿ ನಾವು ಅದನ್ನ ಮನವಿಯನ್ನು ಮಾಡ್ಕೊಡ್ತೀವಿ. ಇದು ಸದ್ಯಕ್ಕೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕೂಡ ಈಗ ಜಿಲ್ಲಾಧಿಕಾರಿಗಳ ಮನವಿ ಮಾಡಿದ್ದಾರೆ. ಕಾಲೇಜಿನ ಮೇಲೆ ಫೈನ್ ಹಾಕಬೇಕು, ದಂಡ ಅಷ್ಟೇ ಹಾಕೋದಷ್ಟೇ ಅಲ್ಲ, ಅವರನ್ನ ಮೇಲೆ ತನಿಖೆಯನ್ನು ಮಾಡಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋಂಥದ್ದನ್ನು ಕೂಡ ಮನವಿ ಮಾಡಿರುವಂಥದ್ದು. ಶಕುಂತಲಾ, ಧನ್ಯವಾದ ವಿನಯ್. ತಮ್ಮ ಅಪ್ಡೇಟ್ಸ್ಗಾಗಿ